ಎಲ್ಲರಿಗೂ ನಮಸ್ಕಾರ. ಸೌಂಡೇ ಇಲ್ಲ ಇದೆಯಾ? ಅಣ್ಣವ್ರು ಮಾತಾಡಿದ್ದಾದ್ಮೇಲೆ ಎಲ್ಲರೂ ಊಟಕ್ಕೆ ಹೋಗೋಣ. ಈ ದಿನ ಏನು ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ನಮ್ಮೆಲ್ಲರ ಹಿರಿಯರು, ತಂದೆ ಸಮಾನರಾದಂತ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತ ಗೋಪಾಲ್ ಗೌಡಣ್ಣವರ ನೇತೃತ್ವದಲ್ಲಿ, ಆಂಜನ್ ರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ, ಒಳಲಿ ಪ್ರಕಾಶ್ ಅಣ್ಣವರು, ವೆಂಕಟೇಶ್ವರು, ನಮ್ಮ ದಲಿತ್ ನಾರಾಯಣಸ್ವಾಮಣ್ಣವರು, ನಮ್ಮ ವಿಜೀವರು, ನಮ್ಮ ಮಲ್ಲೇಶ್ ಬಾಬು ಅವರು ಇರ್ಬೋದು, ನಮ್ಮ ಹಿರಿಯ ವಕೀಲರು, ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂತ ಶಂಕರಣ್ಣವರು ಇರ್ಬೋದು, ಊಡಿ ವಿಜಯ್ ಕುಮಾರ್ ಅವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತ ಓಂ ಶಕ್ತಿ ಚಲಪತಿ ಅವರು, ಸಂಪಂಗಣ್ಣವರು, ನಮ್ಮ CMR ಶ್ರೀನಾಥ್ ಅಣ್ಣವರು, ನಮ್ಮ ರಮೇಶ್ ಅವರು, ನಮ್ಮ ಸಲಾವುದ್ದೀನ್ ಬಾಬು ಅವರವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ಮಾಧ್ಯಮದ ಮಿತ್ರರು ಸೇರಿ ಕಳೆದ 15 ದಿವಸದಿಂದ ಶಾಶ್ವತ ನೀರಾವರಿ ಹೋರಾಟ ಮಾಡಬೇಕು ಅಂತ ಹೇಳಿ ತಾಲೂಕುಗಳಲ್ಲೂ ಬಂದು ಮೀಟಿಂಗ್ ಮಾಡಿದ್ರು. ನಾನ್ ತಿಳ್ಕೊಂಡಿದ್ದೆ ನಮ್ಮ ಜಿಲ್ಲೆ ಜನ ಸ್ವಾಭಿಮಾನಿಗಳು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಶಾಶ್ವತ ನೀರಾವರಿ ಯೋಜನೆ ಅಂದ್ರೆ ಎಲ್ಲರೂ ಮನೆ ಮಠ ಬಿಟ್ಟು, ವ್ಯವಸಾಯ ಮಾಡೋದ್ ಬಿಟ್ಟು, ಮಂಡಿಗೆ ಹೋಗೋದ್ ಬಿಟ್ಟು, ಎಲ್ಲರೂ ಮನೆಯಿಂದ ಒಬ್ಬೊಬ್ರು ಬರ್ತಾರೆ, ಬಂಡಿಗಳಲ್ಲಿ ಬರ್ತಾರೆ, ಟ್ರ್ಯಾಕ್ಟರ್ಗಳಲ್ಲಿ ಬರ್ತಾರೆ, ನಡ್ಕೊಂಡ್ ಬರ್ತಾರೆ, ಗಾಡಿಗಳಲ್ಲಿ ಬರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ ಅಂತ ನಾನ್ ತಿಳ್ಕೊಂಡಿದ್ದೆ. ಆಮೇಲೆ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು, ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಅವರು ಇರ್ಬೋದು, ಎಲ್ಲರನ್ನು ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನಾವೇನು ಓಟ್ ಕೇಳಕ್ ಕರೆದಿಲ್ಲ, ನಾವಿಲ್ಲಿ ನಮ್ಮ ಜನರ ನಾಡಿ ಮಿಡಿತ ರೈತರು ಏನಿದ್ದಾರೆ, ಆ ರೈತರ ಉಳಿವಿಗಾಗಿ, ನಮ್ಮ ಮಕ್ಕಳ ಉಳಿವಿಗಾಗಿ ಶಾಶ್ವತ ನೀರಾವರಿ ಯೋಜನೆ, ಶುದ್ಧ ನೀರು ಕುಡಿಯಬೇಕು, ಅದನ್ನ ಕೇಳೋದಕ್ಕೆ ಎಲ್ಲರೂ ಬರ್ತಾರೆ ಅಂತ ತಿಳ್ಕೊಂಡಿದ್ದೆ. ನಾನು ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ನನಗೆ ಗೊತ್ತಾಯ್ತು, ವಕೀಲರು ಕೋರ್ಟ್ಗೆ ಏನು ವಿರಾಮ ಕೊಟ್ಟು ನಾವು ಓದ್ತಾ ಇದ್ದೀರಿ, ನಮ್ಮ ಜಿಲ್ಲೆಗೋಸ್ಕರ ಹೋರಾಟ ಮಾಡ್ಬೇಕು ಅಂತ ಹೇಳಿ ಕೆಲವು ರೈತ ಸಂಘದವ್ರು ಬಂದಿದ್ದಾರೆ, ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ, ಬೇರೆ ಬೇರೆ ಅಂಗವಿಕಲ ಸಂಘದ ಪದಾಧಿಕಾರಿಗಳನ್ನು ಬಂದಿದ್ದಾರೆ. ಆದ್ರೆ ಎಲ್ಲಾ ಕೈ ಕಾಲು ಚೆನ್ನಾಗಿದ್ದು, ಎಲ್ಲ ಬುದ್ಧಿ ಎಲ್ಲ ಚೆನ್ನಾಗಿದ್ದು, ನಮ್ಮ ಉಳಿಯೋದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಶಾಶ್ವತವಾಗಿ ಶುದ್ಧ ನೀರು ಬೇಕಂತ ತಿಳ್ಕೊಂಡಿರ್ತಕ್ಕಂಥ ಬುದ್ಧಿವಂತರ ಈ ಹೋರಾಟಕ್ಕೆ ಬಂದಿಲ್ಲ. ಅದು ನಿಜಕ್ಕೂ ನನಗೊಂಥರ ಬೇಜಾರಾಗುತ್ತೆ ನನಗೆ. ನೀವ್ ಯಾರಾದ್ರೂ ಕೇಳ್ಕೊಂತ ಇದ್ರೆ ರಾಜಕಾರಣಿಗಳು ನನ್ನಿಂದ ಸೇರಿ, ನಾವು ಓಂ ಶಕ್ತಿ ಚಲಪತಿ ಅವ್ರು ಹೇಳ್ತಾ ಇದ್ರು, ಮೊದ್ಲು ನಮ್ ಜಿಲ್ಲೆ, ಅದಾದ್ಮೇಲೆ ಪಾರ್ಟಿ, ಇನ್ನೊಂದು ಮತ್ತೊಂದು, ಅದು ಇದು ಎಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳು ಉಳ್ಕೊಂಡ್ರೆ ಎಲ್ಲ ಅದಾದ್ಮೇಲೆ, ಅದಕ್ಕೋಸ್ಕರ ನಾವೆಲ್ಲ ಹಗಲು ರಾತ್ರಿ ನಿಮ್ ಜೊತೆಲಿ ಇರ್ತೀರಿ, ಹೋರಾಟದಲ್ಲಿ ಭಾಗವಹಿಸ್ತಾ ಇರ್ತೀರಿ. ನಿಮ್ಗೂ ಸ್ವಲ್ಪ ನಾಚಿಕೆ ಮಾನ ಮರೆಯದಿದ್ರೆ ಯಾರ್ಯಾರು ಅನ್ನ ತಿಂತೀರೋ ಅವರೆಲ್ಲರನ್ನ ಈ ಹೋರಾಟದಲ್ಲಿ ಲಕ್ಷೋಪ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ಬೇಕು. ಆ ಭಾಗವಹಿಸಿದಾಗ ನೀವು ಈ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದ್ದಕ್ಕೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟಿದ್ದಕ್ಕೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ಇಲ್ಲ ಅಂದ್ರೆ ಆ ಋಣ ತೀರ್ಸಂತ ಕೆಲಸಗಳು ನೀವು ಜೀವನದಲ್ಲಿ ಮಾಡಲ್ಲ. ನನಗೆ ಜನ ಓಟ್ ಹಾಕಿ ಗೆಲ್ಲಿಸಿದಾಗ ನಾನು 45 JCBಗಳನ್ನ ಎತ್ಕೊಂಡು ಕೋಲಾರಮ್ಮನ ಕೆರೆಗೆ ಬಂದೆ. ನಾನು ಎಲ್ಲಾರು ತಿಳ್ಕೊಂಡ್ರೆ ಇವ್ರಿಗೆ ಹುಚ್ಚಿಡ್ದೈತೆ, 45 JCBಗಳು ತಗೊಂಡ್ಬಂದವನೇ ಅಂತ ಹೇಳಿ. ನಮಗೆ ಗೊತ್ತಿದ್ದ ಕೋಲಾರ ನಗರದಲ್ಲಿ ಕುಡಿಯೋ ನೀರಿನ ಪ್ರಾಬ್ಲಮ್ ಇತ್ತು. ಸುಮಾರು 100-150 ಟ್ಯಾಂಕರ್ಗಳು ಓಡಾಡ್ತಾ ಇತ್ತು ಪ್ರತಿದಿನ. ಬೋರ್ ಹಾಕಿರೆ 1500 ಅಡಿ, 1800 ಅಡಿ ಬೋರ್ ಹಾಕಿರೆ ನೀರು ಸಿಗ್ತಾ ಇಲ್ಲ. 8000 ಬೋರ್ ಹಾಕೋಣ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಹಿರಿಯರ ಹತ್ರ ಎಲ್ಲಾರು ಮಾತಾಡಿ 45 JCBಗಳು ಎತ್ಕೊಂಡ್ಬಂದು ಕೋಲಾರಮ್ಮನ ಕೆರೆ, ಕೋಡಿಕಣ್ಣೂರ್ ಕೆರೆ, ಮಧುವಾಡಿ ಕೆರೆ, ಅಮ್ಮೇರಳ್ಳಿ ಕೆರೆ, ಈ ಕೆರೆ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ಆ ಭಗವಂತನ ಆಶೀರ್ವಾದ ಮಳೆ ಬಂತು. 40 ವರ್ಷಗಳ ನಂತರ ಪ್ರಥಮವಾಗಿ 2006
ಒಂದೇ ಸಲ ತುಂಬಿಕೊಂಡು ದಯವಿಟ್ಟು ನಾನು ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ. ಅದಕ್ಕೆಲ್ಲ ಬೇಕಾದಷ್ಟು ಜನ ಲೀಡರ್ಗಳು ಅವರು ಇವರು ಎಲ್ಲರೂ ಇದ್ದಾರೆ. ಈ ಶಾಶ್ವತ ನೀರಾವರಿ ಹೋರಾಟಕ್ಕೆ ಇವತ್ತೇನು ತಾಲೂಕಲ್ಲಿ ನಮ್ಮಲ್ಲಿ ಸಂಪಂಗಣ್ಣವ್ರು ಹೇಳಿದ್ರು, ನಾವು ಸಹಸ್ರಾರು ಸಂಖ್ಯೆ ಸೇರಿಸ್ತೀರಿ ಅಂತ ಹೇಳಿದ್ರಿ. ಉಡಿ ವಿಜಯ್ ಕುಮಾರ್ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ಶ್ರೀನಿವಾಸಪುರದಲ್ಲಿ ನಮ್ಮ ತುತ್ತಲ್ಲಿ ನಾಗಸಮ್ಮಣ್ಣವ್ರು ಹೇಳಿದ್ರು, ನಾವು ಸಹಸ್ರಾರು ಸಂಖ್ಯೆ ಸೇರಿಸ್ತೀರಿ ಅಂತ ಹೇಳಿ. ದಯವಿಟ್ಟು ಹೇಳ್ತೀನಿ ಕೇಳಿ, ಯಾವುದೇ ಸರ್ಕಾರಗಳು ಬಂದ್ರೇನು ಮಗು ಹತ್ತಿಲ್ಲ ಅಂದ್ರೆ ತಾಯಿನೂ ಹಾಲು ಕೊಡಲ್ಲ. ನಮ್ಮ ಹೋರಾಟಗಳು ನೀವು ಹೇಳಿದ್ರಿ, ಉಸ್ಮಾನ್ ಯೂನಿವರ್ಸಿಟಿ ಹಂಗ್ ಹೋರಾಟ ಮಾಡಿದ್ರು, ಹಿಂಗ ಹೋರಾಟ ಮಾಡಿದ್ರು. ಕಾಳೇಶ್ವರಂ ಡ್ಯಾಮ್ ಇವತ್ತೇನ್ ಕೆಲಸ ನಡೀತಾ ಇದೆ, ಅವತ್ತು ಹೋರಾಟ ಮಾಡಿದಕ್ಕೆ ನಡೀತಾ ಇರೋದು ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲೇ ನಮ್ಮಲ್ಲಿ ಕೃಷ್ಣಾ ನದಿ ನೀರು ಹರ್ಕೊಂಡು ಹೋಗ್ತಾ ಇದೆ, ನಾವು ನೋಡ್ಕೊಂಡು ಸುಮ್ಮನೆ ಇದ್ದೀರಿ ಅಂದ್ರೆ ನಾವು ಕೈಲಾಗ್ತಿದ್ದಾರ? ಈ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಅಡ್ವೊಕೇಟ್ಸ್, ಹೈಯೆಸ್ಟ್ IAS, IPS, KS, ಟೀಚರ್ಸ್ ಎಲ್ಲರೂ ಇದ್ದೀರಿ, ಬುದ್ಧಿವಂತರು ಇದ್ದೀರಿ, ಒಳ್ಳೆ ಉತ್ತಮವಾದಂತ ರೈತರು ಇದ್ದೀರಿ. ದಯವಿಟ್ಟು ನಿಮ್ಗೆ ಏನೇ ಕೆಲಸ ಇದ್ರೂ ನಮ್ಮ ಉಳಿವಿಗಾಗಿ, ನಮ್ಮ ಜೀವ ಉಳಿಯೋದಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಶಾಶ್ವತ ನೀರಾವರಿ ಹೋರಾಟಕ್ಕೆ ದಯವಿಟ್ಟು ಮನೆಯಿಂದನೂ ಒಬ್ಬೊಬ್ಬರು ರೈತರು ಬರೋದಕ್ಕೆ ನೀವು ಯಾವತ್ತು ಶುರು ಆಗ್ತಿರೋ ಪಕ್ಷಾತೀತವಾಗಿ ಅವತ್ತು ನಾವು ಈ ಶಾಶ್ವತ ನೀರಾವರಿಯನ್ನ, ನಾವು ಶುದ್ಧ ನೀರನ್ನ ನಾವು ಪಡ್ಕೊತೀರಿ. ನಾನು ಇನ್ನೂ ಏನೇನೋ ಮಾತಾಡ್ಬಿಡ್ತೀನಿ, ಸುಮ್ಮನೆ ಸರಿ ಹೋಗಲ್ಲ. ದಯವಿಟ್ಟು ನಮ್ಮ ಕೈನಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಬಯಸ್ಕೊಳ್ಳೋಕ್ ಮೊದಲು ದಯವಿಟ್ಟು ಹೋರಾಟಕ್ಕೆ ಬಂದು ನಮ್ಮ ಕೋಲಾರ ಜಿಲ್ಲೆ ಜನನ ಋಣವನ್ನ ತೀರ್ಸಂತ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳಿ, ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಜನ ತಾಳ್ಮೆ ಕಳ್ಕೊಳ್ಳೋದಕ್ಕೆ ಮೊದಲು ಮಾತಾಡೋದು ನಿಲ್ಲಿಸ್ಬೇಕು ಅಂತ ಉದ್ದೇಶದಿಂದ ದಯವಿಟ್ಟು ನೀವೆಲ್ಲರೂ ಮನೆಗೆ ಹೋಗಿ ಅವನಿಲ್ಲ, ಇವನ್ ಹಿಂಗೆ, ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ ಅನ್ನೋದನ್ನ ಬಿಟ್ಟು, ನಾವು ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶಾಶ್ವತವಾದಂತ ನೀರಾವರಿ ಯೋಜನೆಗೆ ಯಾವ ರೀತಿ ಹೋರಾಟಕ್ಕೆ ಹೋಗ್ಬೇಕು, ನಾವೆಲ್ಲರೂ ಹೋಗ್ಬೇಕು ಅನ್ನೋದ್ರ ಮಾತಾಡಿ ಎಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನ ಹೋರಾಟದಲ್ಲಿ ಭಾಗವಹಿಸೋಣ ಅಂತೇಳಿ ನನಗೆ ಮಾತಾಡೋಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.